ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸಹಜವಾಗಿ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಬರಗಾಲದಿಂದ ಕುಡಿಯೋ ನೀರಿಗಾಗಿ ತತ್ವಾರ ಶುರುವಾಗ್ಬಿಟ್ಟಿದೆ. ಅದೇ ರೀತಿ ಬಾಗಲಕೋಟೆಯಲ್ಲೂ ಕೂಡ ಪರಿಸ್ಥಿತಿ ಭಿನ್ನವಾಗಿಲ್ಲ. ಪ್ರತಿದಿನ ಕುಡಿಯೋ ನೀರು ಬೇಕಂದ್ರೆ ನಿತ್ಯ 3 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಂತೆ. ಎಂಥ ಪರಿಸ್ಥಿತಿ ಬಂದಿದೆ ಅಂದ್ರೆ ಜನಕ್ಕೆ ಮಕ್ಕಳು ಸ್ಕೂಲ್ಗೆ ಹೋಗಲ್ಲ, ಕಾಲೇಜ್ಗೆ ಹೋಗಕ್ಕಾಗಲ್ಲ. ಕಾರಣ ಪ್ರತಿನಿತ್ಯ ಕೂಡ ನೀರು ತರೋದೇ ಕಾಯಕ ಆಗ್ಬಿಟ್ಟಿದೆ. ಕೆಲವರು ಕೆಲ್ಸಕ್ಕೆ ಹೋಗಕ್ಕಾಗ್ತಾ ಇಲ್ಲ, ಕುಡಿಯೋ ನೀರು ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ನೀರು ತರೋದೇ ನಮ್ಗೆಲ್ಲ ಕೆಲಸ ಆಗ್ಬಿಟ್ಟಿದೆ ಅನ್ನುವಂಥ ಆಕ್ರೋಶ ಜನ ವ್ಯಕ್ತಪಡಿಸಿದ್ದಾರೆ. ಗುಳೆದಗುಡ್ಡ ತಾಂಡ ಬೂದಿನಗಡ ಗ್ರಾಮಸ್ಥರ ಪರದಾಟದ ಸ್ಟೋರಿ ಇದು. ಆಲ್ಮಟ್ಟಿ ಜಾಕ್ವೆಲ್ ದುರಸ್ತಿಯ ಹಿನ್ನೆಲೆ ನೀರು ಪೂರೈಕೆ ಸದ್ಯ ಬಂದ್ ಮಾಡಲಾಗಿದೆಯಂತೆ. ಬೋರ್ವೆಲ್ ಪೈಪ್ಲೈನ್ ಏರ್ವಾಲ್ ಗುಂಡಿಯೇ ಆಸರಿ ಆಗ್ಬಿಟ್ಟಿದೆ ಜನರಿಗೆ. ಇದ್ಯಾಕೆ ಆಸರೆ ಆಗಬೇಕು, ಏನು ಮಾಡ್ತಿದ್ದಾರೆ ಜನಪ್ರತಿನಿಧಿಗಳು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಕಾರಣ ವಾಟರ್ ಟ್ಯಾಂಕರ್ ಮೂಲಕ ಇದೆಲ್ಲವೂ ಕೂಡ ದುರಸ್ತಿ ಕಾರ್ಯ ಮುಕ್ತಾಯ ಆಗೋ ತನಕ ವಾಟರ್ ಟ್ಯಾಂಕರ್ ಮೂಲಕ ನೀರು ಸಪ್ಲೈ ಮಾಡಬಹುದು, ಅಟ್ಲೀಸ್ಟ್ ಪರ್ಯಾಯ ವ್ಯವಸ್ಥೆ ಮಾಡಬಹುದು. ಕುಡಿಯೋ ನೀರಿನ ಘಟಕಗಳು ಕೆಲವೊಂದು ಕಡೆ ಓಪನ್ ಆಗಿದ್ರು ಕೂಡ ಕೆಲಸ ಮಾಡ್ತಾ ಇಲ್ಲ, ಅದು ಕೂಡ ಜನರ ಉಪಯೋಗಕ್ಕಿಲ್ಲ. ಯಾವ ಕಾರಣಕ್ಕಂತ ಯೋಜನೆಗಳನ್ನೆಲ್ಲ ಜಾರಿಗೆ ತಂದ್ರು, ಅದ್ರ ಎಷ್ಟು ಮಟ್ಟಿಗೆ ಹೆಲ್ಪ್ ಆಗ್ತಾ ಇದೆ ಜನಕ್ಕೂ ಗೊತ್ತಿಲ್ಲ. ದೃಶ್ಯ ನೋಡ್ತಾ ಇದೀವಿ, ದಿನನಿತ್ಯ 3 ಕಿಲೋಮೀಟರ್ ತನಕ ಕೂಡ ಈ ರೀತಿ ಬಿಂದಿಗೆ ಹಿಡ್ಕೊಂಡು ತಳ್ಳೋ ಗಾಡಿ ಮೂಲಕ ಹೆಣ್ಣು ಮಕ್ಕಳು ಎಲ್ಲ ಹೋಗಿ ನೀರು ತರುವಂತ ಪರಿಸ್ಥಿತಿ ನೋಡಿ. ಗುಂಡಿಗಿಳಿದು ಅಲ್ಲಿ ನೀರು ತುಂಬಿಕೊಳ್ಬೇಕು. ಎಷ್ಟು ಮಟ್ಟಿಗೆ ಸೇಫ್ ಇದು ಕುಡಿಯೋದಕ್ಕೆ, ಇದು ಕೂಡ ಪ್ರಶ್ನೆ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬಾಗಲಕೋಟೆಯ ಪ್ರತಿನಿಧಿ ಸಿದ್ದು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸಿದ್ದು, ಈಗ ದುರಸ್ತಿ ಕಾರ್ಯ ಆಗ್ತಾ ಇದೆ ಅಂತ ನೆಪ ಹೇಳಬಹುದು ಅಧಿಕಾರಿಗಳು, ಜನಪ್ರತಿನಿಧಿಗಳು, ಆದ್ರೆ ಪರ್ಯಾಯ ವ್ಯವಸ್ಥೆ ಮಾಡಕ್ಕಾಗಲ್ವಾ? ಏನು ಶ್ರೀಲಕ್ಷ್ಮಿ, ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತಾಂಡದಲ್ಲಿ ಇದ್ದಂಥ ಪರಿಸ್ಥಿತಿ ಏನಂತಂದರೆ, ಬೇಸಿಗೆ ಬಂದರೆ ಅಂತಲ್ಲ, ಯಾವಾಗಲೂ 12 ತಿಂಗಳು ಕೂಡ ಇಲ್ಲಿದ್ದಂಥ ಸಮಸ್ಯೆ ಯಾರೂ ಕೇಳ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿಯ ಜನರ ಮಾತು. ಜೊತೆಗೆ ಏನಂತಂದರೆ, ಈಗ ನೋಡಿ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇದು ಏನು ಆಲ್ಮಟ್ಟಿಯಿಂದ ಒಂದು ಗುಳೇದಗುಡ್ಡಕ್ಕೆ ವಾಟರ್ ಸಪ್ಲೈ ಮಾಡಲಾಗಿದೆ, ಅಲ್ಲಿ ಆಲ್ಮಟ್ಟಿ ಡ್ಯಾಮ್ನಿಂದ. ಬಟ್ ಆ ಒಂದು ಏರ್ವಾಲ್ ಅಂತ ಇರುತ್ತೆ, ಆ ಒಂದು ಗುಂಡಿಯಲ್ಲಿರ್ತಕ್ಕಂಥ ನೀರನ್ನೇ ಈ ಒಂದು ತಾಂಡಾದ ಜನರು ದಿನಾಲೂ ಕುಡಿಲಿಕ್ಕೆ ಬಳಸುವಂಥ ನೀರಾಗಿದೆ. ನಾವೀಗ ನೋಡ್ತಾ ಇದ್ವಿ, ಆ ಒಂದು ಟ್ಯಾಂಕ್ನಿಂದ ಕೊಡದಿಂದ ನೀರು ಅರ್ಧ ತೆಗೆದು ಈ ಕೊಡೆಗಳನ್ನು ತುಂಬಿಕೊಂಡು ಸಾಕಷ್ಟು ಮಹಿಳೆಯರಾಗಿರ್ಬೋದು, ಜೊತೆಗೆ ಮಕ್ಕಳು ಕೂಡ ಬೆಳಗ್ಗೆಯಿಂದ ಒಂದು ಜನರು ಕೂಡ ಇಲ್ಲಿ ನಿಂತ್ಕೊಂಡು ನೀರಿಗೆ ಒಂದು ಆಳು ಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಏನಂತಂದರೆ, ಒಟ್ಟಾರೆಯಾಗಿ ಯಾವೇ ಒಂದು ಜನಪ್ರತಿನಿಧಿಗಾಗಲಿ ಮತ್ತು ಅಧಿಕಾರಿಗಳಿಗೂ ಕೂಡ ಸಾಕಷ್ಟು ಬಾರಿ ಅಲ್ಲದು ಹೇಳಿದರೂ ಕೂಡ ಯಾರೂ ಒಬ್ಬರು ಈ ಕಡೆ ಹೋಗೊಟ್ಟಿಲ್ಲ ಮತ್ತು ಯಾರೂ ಸಮಸ್ಯೆ ಸರಿ ಮಾಡಿಲ್ಲ ಅನ್ನುವಂಥ ಮಾತನ್ನು ಕೂಡ ಇಲ್ಲಿದ್ದಂಥ ಮಹಿಳೆಯರು ಹೇಳ್ತಾರೆ. ಈಗ ಇಲ್ಲೊಬ್ಬಳು ಬಾಲಕಿ ನಮ್ಮ ಜೊತೆಗೆ ಇದ್ದಾಳೆ. ಬಾಲಕಿ ಇಲ್ಲಿ ಇರತಕ್ಕಂಥ ಪರಿಸ್ಥಿತಿಯನ್ನು ಒಂದೊಂದಾಗಿ ಎಳೆಯಾಗಿ ಹೇಳ್ತಾಳೆ. ನಮಸ್ಕಾರ ಅಂಕಿತಾ, ಇವತ್ತಿನ ದಿವಸ ಏನು ನೀರು ತುಂಬಲಿಕ್ಕೆ ಸಾಕಷ್ಟು ಒಂದು ಕಷ್ಟಪಡ್ತಿದ್ದೀರಿ, ದಿನ ಇದೇ ರಾಗನ ಇವತ್ತಾಗ್ತಾ ಇದ್ದಾನೆ ಈ ಥರ? ದಿನ ಇದೇ ರಾಗ ಸರ್. ಅಂದರೆ ಒಂದು 15 ವರ್ಷದಿಂದ ಸರ್ ಇಲ್ಲಿ ಬಂದಿದ್ದು ನಾವು. ಒಂದು ನೀರಿನ ಒಂದೊಂದು ಮನೆಗೆ ನಮ್ಗೆ ಒಂದೊಂದು ನಳ ಇಲ್ಲ ಸರ್, ಏನೂ ಇಲ್ಲ ಸರ್. ಇದೊಂದು ಟ್ಯಾಂಕ್ ಇದೆ ಸರ್, ಇದೇ ಸರ್ ಒಂದು ತಿಂಗಳಕ್ಕೊಮ್ಮೆ ಅಂದ್ರೆ 18 ದಿವ್ಸ ಬರೋದು ಬಿಡೋದು ಹಿಂಗೆ ಮಾಡ್ತೈತಿ ಸರ್. ಅಂದ್ರೆ ಭಾಳ ಪ್ರಾಬ್ಲಮ್ ಐತಿ ಸರ್ ನಮಗೆ. ಹೋಗಿ ನಮ್ಮ ತಾಂಡೇದವ್ರು ಹೋಗಿ ಮುನ್ಸಿಪಾಲ್ಟಿದವ್ರಿಗೆ ಹೋಗಿ ಹೇಳಿದ್ದರು, ಅವರು ಐತಲ್ಲ ಬರ್ತೀವಿ ಮಾಡ್ತೀವಿ ಅಂತಂತಾರಿ, ಹೋಗ್ತಾರ್ರಿ ಬರೀ ಸರ್. ಅಂದ್ರೆ ಭಾಳ ಪ್ರಾಬ್ಲಮ್ ಐತ್ರಿ ನೀರಿಂದ್ರಿ ನಮಗ್ರಿ. ಈ ಒಂದು ಏರ್ ಟ್ಯಾಂಕಿಂದ ನೀರು ತಗೊಳ್ಳೋದು ಬಿಟ್ರೆ ಬೇರೆ ಯಾವುದೋ ಆಪ್ಷನ್ ಇಲ್ಲ ನಿಮಗೆ? ಇಲ್ಲ ಸರ್, ಯಾವುದು ಆಪ್ಷನ್ ಇಲ್ಲ ಸರ್. ನಮ್ಗಿದೇ ಆಪ್ಷನ್ ಇದೆ ಸರ್, ನಮ್ಗಿದೇ ನೀರು ಸರ್. ಮತ್ತೆ ನೀವು ಸ್ಕೂಲ್ಗೆ ಹೆಂಗೆ ಹೋಗ್ತೀರಿ ಇಲ್ಲಿ ನೀರು ತುಂಬೋದು? ಅಂದ್ರೆ ಲೇಟ್ ಆದ್ರೆ ಸರ್ ಟೀಚರ್ ಅಂತೀವಿ, ನಮ್ಗೆ ಸರ್ ನೀರಿನ ಪ್ರಾಬ್ಲಮ್ ಐತ್ರಿ ನಮ್ಗ್ರಿ ಅಂತಂದು ಹೇಳಿ ಹೋಗ್ತೀವಿ ಸರ್. ಅದೇ ರೀತಿಯಾಗಿ ಇಲ್ಲೊಬ್ರು ಮಹಿಳೆ ಕೂಡ ಇದ್ದಾರೆ, ಅವ್ರನ್ನು ಕೂಡ ಕೇಳೋಣ. ಏನಮ್ಮ, ಇವತ್ತಿನ ದಿವಸ ತಾಂಡದಲ್ಲಿ ಈಗ ನೀರಿಲ್ಲ ಅಂತ ಹೇಳಿ ದಿನ ಇದೇ ಒಂದು ನೀರು ತುಂಬುವಂಥ ಪರಿಸ್ಥಿತಿ ಇದೆ ಸರ್? ದಿನ ಇದೇ ರಾಗ ಸರ್. ಬೆಳಗ್ಗೆ 5 ಗಂಟೆಗೆ ಬರಬೇಕು, ಕತ್ಲಾದ್ರೆ ಇಲ್ಲಿ ಬರೋಕ್ಕೆ ಅಂಜಿಕೆ ಆಗುತ್ತೆ, ಹಾವು ಎಲ್ಲ ಇರುತ್ತೆ ಸರ್ ಇಲ್ಲಿ. ಅದರಲ್ಲೇ ಬರಬೇಕು. ಇಲ್ಲಿ ಬಂದು ಬೆಳಗ್ಗೆ ಅಲ್ಲಿಂದ ನಾವು ಕಾಯ್ಕೊಂತ ನಿಂತ್ರೂ ನಮ್ಗೆ 2 ಗಂಟೆ ಮಟ್ಟ ಒಂದು ಕೊಡ ನೀರು ಸಿಗುತ್ತೆ ಸರ್. ಅದೇ ಒಂದು ಕೊಡ ನೀರು ತೊಗೊಂಡೋಗ್ಬೇಕು. ನಮ್ಮ ಸಣ್ಣ ಮಕ್ಕಳು ಬಿಟ್ಟು ಬಂದಿರ್ತೀವಿ, ಅಡುಗೆ ಮಾಡೋಕೆ ಸಹ ನೀರು ಇರೋದಿಲ್ಲ ಸರ್, ಜಳಕಕ್ಕೂ ಇರೋದಿಲ್ಲ. ಒಂದೇ ಕೊಡ ನೀರಲ್ಲಿ ನಾವು ಹೇಗೆ ಬದುಕಬೇಕು ಸರ್? ನಮಗೆ ನೀರಿನ ಸಹಾಯ ಮಾಡಿ ಸರ್. ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಇದೇ ನೀರಿಗೋಸ್ಕರ ನಾವು ಕೆಲ್ಸಕ್ಕೆ ಹೋಗೋದು ಬಿಡಬೇಕು.
ನಾವು ಮನೆಯಲ್ಲೇ ದಿನಾಲ್ಗೂ ಇದೆ ಸರ್ ಮನೆಯಲ್ಲಿ ನೀರಿನ ಸಂಬಂಧ ಇದೆ. ನಾವು ಈ ನೀರು ಸರಿ ಇಲ್ಲಲ್ಲ, ಭಾಳ ಹೊಲಸಿದೆ, ಹೆಂಗ್ ಮಾಡ್ತೀರಿ? ಇದೇ ನೀರು ಸೋಸಿ ಕುಡಿಯೋದು ಸರ್. ಇದೆ ಸ್ವಲ್ಪ ಹೊಲಸು ಆದ್ರೆ ಸ್ವಲ್ಪ ಅದು ಸ್ವಲ್ಪ ಈಗಲಾದ್ರೂ ನಾರಿದ್ರೆ ಅದರಲ್ಲಿ ಸಂಬಂಧಪಟ್ಟಂತ ಒಂದು ಇಲಾಖೆ ಕಾವು ಅಧಿಕಾರಿಗಳ ಹಾಕಿ ಅದೇ ನೀರು ಗಮನಕ್ಕೆ ಕುಡಿತೀವಿ ಸರ್ ನಾವು ದಿನಾಲೂ. ತರುವಂತ ಪ್ರಯತ್ನ ನಾವು ಮಾಡ್ತಾ ಇದೀವಿ. ಎಷ್ಟರ ಮಟ್ಟಿಗೆ ಕ್ರಮ ಕೈಗೊಳ್ತಾರೆ, ಈಗಲೇ ಯಾವ ರೀತಿಯ ವ್ಯವಸ್ಥೆ ಮಾಡ್ತಾರೆ ಕಾದ್ ನೋಡೋಣ. ಸಿದ್ದು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.